ಓಕೆ, ಅದು ಜಂಕ್ ಫುಡ್ ಇದು ಹೇಳ್ತಾ ಇದ್ದಾರೆ ಅಂದರೆ ಈಗ ನೋಡಿ, ಸ್ಕೂಲು ಮತ್ತು ಫುಡ್ ಆ್ಯಂಡ್ ಸೇಫ್ಟಿ ಆ್ಯಕ್ಟ್ ಈಸ್ ವೆರಿ ಪವರ್ಫುಲ್ ಆ್ಯಕ್ಟ್, ವೆರಿ ಪವರ್ಫುಲ್ ಇಟ್ ಈಸ್. ಇದಕ್ಕೆ ಬಹುತೇಕ ನಮಗೆಲ್ಲ ರೋಗಗಳು ಬರುವುದೇನಿದ್ದ ಬಿಕಾಸ್ ದಿಸ್ ನಮ್ಮ ಆ ಲೆವೆಲ್ಗೆ ಇದ್ದಾಗ ಸೇಫ್ಟಿ ಇಲ್ಲದಿದ್ದ ಕಾರಣ ಇವತ್ತು ಭಾಳಷ್ಟು ಇವತ್ತು ಅದನ್ನು ನಾವು ತಿಂದು ನಾವಿವತ್ತು ನಮಗೆ ರೋಗ ಬರುವಂಥ ಪರಿಸ್ಥಿತಿ ಆಗಿದೆ. ಮಕ್ಕಳಿಗೆ ಕೂಡ ಇವತ್ತು ಆಗೋ ಲಾಟ್ ಆಫ್ ಡಿಸೀಸಸ್ ಆರ್ ಕಮಿಂಗ್ ಇದರಲ್ಲಿ. ಸೊ ಇದು ಆಟೋಮೆಟಿಕ್ ದೇವರು ಕಲಿಸೋದಲ್ಲ, ನಾವಿಲ್ಲಿ ಊಟ ಮತ್ತು ನಮ್ಮ ಲೈಫ್ ಸ್ಟೈಲ್ ಆಗುವ ಸಮಸ್ಯೆಯಿಂದ ಒಂದೊಂದು ಇವತ್ತು ಬರ್ತದೆ. ಅದಕ್ಕೆ ಕೆಲವೊಂದು ನಾವು ಹಂತದಲ್ಲಿ ನಾವು ಆರೋಗ್ಯಕ್ಕೆ ಪೂರಕವಾದ ಆಹಾರ ಕೊಡಬೇಕು ಹೊರತು ನಾಲಿಗೆಗೆ ರುಚಿಯಾಗುವಂಥ ಆಹಾರ ಆಗಬಾರ್ದು ಇದಕ್ಕೆ. ಅದಕ್ಕಾಗಿ ಅದನ್ನು ಸ್ಕೂಲ್ ಮಟ್ಟದಲ್ಲಿ ಕೂಡ ನಾವು ಅದನ್ನು ಕಡಿತಗೊಳಿಸಿದರೆ ಈ ಟೇಸ್ಟ್ ವಿಲ್ ಬಿ ದ ಸೇಮ್ ವೆನ್ ಯು ಕಂಟಿನ್ಯೂಸ್. ನಾವು ಸಣ್ಣದಿಂದಲೇ ಅದನ್ನು ಅಭ್ಯಾಸ ಮಾಡಿಕೊಂಡು ಬಂದರೆ ಅವ್ನು ದೊಡ್ಡವನಾದರೂ ಕೂಡ ಅದೇ ರೂಟಲ್ಲಿ ಇವತ್ತು ಬರ್ತಾರೆ. ನೋ ಕಾಲೇಜ್, ಸ್ಕೂಲ್ಸ್ ಅದನ್ನ ಹೇಳ್ಬೇಕಂತಂದ್ರೆ ಈಗ ನಿಮ್ಮ ಬೇರೆ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಈಗ ಅದು ನಿಮ್ಮ ಅದು ನನಗೆ ಬರ್ತದೆ. ಫುಡ್ ಸೇಫ್ಟಿ ಐ ಕ್ಯಾನ್ ಗೋ ಎನಿವೇರ್. ಫುಡ್ ಸೇಫ್ಟಿ ಹೇಳಿದ್ರೆ ನೀವು ಇದನ್ನು ಮಾಡ್ತೀರಿ, ಯು ವಿಲ್ ಆಸ್ಕ್ ಅಂದರೆ ಲೀಗಲಿ ಬೈಂಡಿಂಗ್ ಆಗುತ್ತಾ ಅದು? ಅಂದರೆ ಯಾವುದು ಅಲ್ಲ, ಲೀಗಲಿ ಬೈಂಡಿಂಗ್ ಅಂದರೆ ಟು ಆಸ್ಕ್ ದ ಸ್ಕೂಲ್ಸ್ ಟು ಹ್ಯಾವ್ ಇಟ್. ಹೇಗೆ ಲೀಗಲಿ ಬೈಂಡಿಂಗ್ ವೆನ್ ಯು ಗಿವ್ ಸಮ್ ಗುಡ್ ಅಡ್ವೈಸ್ ವೈ ದೇ ವೋಂಟ್ ಅಗ್ರಿ? ಅಲ್ಲ, ನಾ ಹೇಳ್ತಾರೆ ಲೀಗಲಿ ಬೈಂಡಿಂಗ್ ಅದನ್ನು ಮಾಡೋಕ್ಕೆ. ಫುಡ್ ಸೇಫ್ಟಿ ಹ್ಯಾಸ್ ಗಾಟ್ ಇಸ್ ಓನ್ ಎಲ್ಲಿ ಏನೇನು ಕೊಡಬೇಕು ಯಾವುದಂತ ಹೇಳಿಕೊಂಡು ಆಯ್ತನು. ಆ್ಯಂಡ್ ಎವ್ರಿ ಒನ್ ವಿಲ್ ಸಪೋರ್ಟ್ ಅನ್ ದ್ಯಾಟ್ ಇಫ್ ಯು ವಾಂಟ್. ಕೆಲವು ಕಂಪನಿಗಳಿದೆ, ಮ್ಯಾಕ್ಡೊನಾಲ್ಡ್ಸ್ ಆ ಥರ ಸ್ಟ್ಯಾಂಡರ್ಡ್ ಬ್ರ್ಯಾಂಡೆಡ್ ಕಂಪನೀಸ್, ಅವ್ರದ್ದು ಬರ್ಗರ್ ಆಗಲಿ ತೋರಣಿ. ಸೊ ಅದನ್ನು ನೀವು ಇಲ್ಲಿಗಲ್ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಯಾವುದು ಕೆಲವು ನೀವು ಬ್ರ್ಯಾಂಡ್ ಅದು ಸ್ಟ್ಯಾಂಡರ್ಡ್ ಚೆನ್ನಾಗಿ ಹೇಗೆ ಹೇಳ್ತೀರಿ? ಚೆನ್ನಾಗಿದೆ ಅಂತ ಹೇಳಿ, ಹೇಗೆ ಅದು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ ಟೇಸ್ಟ್ ಅಲ್ಲ, ಮತ್ತೆ ಅವರು ಮಾರ್ಕೆಟ್ ಮಾಡ್ತಾ ಇರ್ತಾರೆ. ಅವ್ರ ಮಾರ್ಕೆಟ್ ಟೆಸ್ಟ್ ಮಾಡೋದು ಗೊತ್ತಾಗೋದು, ನೋಡುವ ಟೆಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಅಲ್ಲ, ಅದನ್ನ ಈಗ ಹೇಗೆ ಯಾವ ರೀತಿಯಿಂದ ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್. ಒಂದು ಇದು ಮಾಡಲಿಕ್ಕೆ ನೋ ಜಂಕ್ ಫುಡ್ ಇಟ್ ಈಸ್. ಬಣ್ಣಲ್ಲಿ ಏನು ಪ್ರಾಬ್ಲಮ್ ಬರ್ತದೆ, ಮಯನಸಲ್ಲಿ ಏನು ಪ್ರಾಬ್ಲಮ್ ಬರ್ತದೆ ನಿಮ್ಮ ಇದರಲ್ಲಿ. ಸೊ ಲಾಟ್ ಆಫ್ ದ ಯಾವ ಥಿಂಗ್ಸ್ ರೀತಿ ತರಬೇಕಂತ ಮಾಡಿದಿರಿ ಅಂತ ಯಾವಾಗ ಏನು ಅದೇನು ಇದೆಯಾ? ನೋಡಿ, ಒಂದು ಇದು ತರುವಾಗ ಎಲ್ಲ ಆಲೋಚನೆ ಮಾಡಿ ತರಲಿಕ್ಕೆ ಆಗೋದಿಲ್ಲ. ಫಸ್ಟು ತರೋದು ಮತ್ತು ಸಮಸ್ಯೆ ಬಂದಾಗ ಬಗೆಹರಿಸ್ಕೊಂಡು ಮುಂದೆ ಹೋಗೋದು, ಮತ್ತು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ ಕೈ ಬಿಡೋದು. ನಾವೆಂತ ಮಾಡೋದಿಲ್ಲ, ಟು ಟ್ರೈ ಅಲ್ಲ. ನಿಮ್ಮ ಟೆಸ್ಟಿಂಗ್ ಇವರೇ ಇನ್ಸ್ಪೆಕ್ಟರ್ಸೇ ಕಡಿಮೆ ಇರಬೇಕಾದ್ರೆ ಹೌ ಕ್ಯಾನ್ ಯು ಎನ್ಫೋರ್ಸ್? ವಿಲ್ ರೆಕ್ಟಿಫೈಡ್, ವಿಲ್ ಮೇಕ್ ಒನ್ ಆಫ್ ದಿ ಬೆಸ್ಟ್ ಲ್ಯಾಬ್. ಏನಾದರೂ ಒಬ್ಬನ ಪತ್ತೆ ಹಚ್ಚಿದರೆ ಅವನು ಎಷ್ಟೇ ದೊಡ್ಡ, ನೀವು ಹೇಳಿದ್ರಲ್ಲ ಕಂಪನಿಗಳು, ಅಂಥ ಕಂಪನಿಗಳು ಕೂಡ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಅದು ನಮ್ಮ ಲ್ಯಾಬ್ ರಿಪೋರ್ಟೇ ಲ್ಯಾಬ್ ಇನ್ಕ್ರೀಸ್ ಮಾಡ್ತೀರಾ? ಇಂಪ್ರೂವ್ ಆಗಬೇಕು. ಐ ವಿಲ್ ವರ್ಕ್ ಆನ್ ಏನಂತ ಹೇಳ್ತೇನೆ ನಾನು ನಿಮಗೆ. ಬಿಕಾಸ್ ವಾಟ್ ಎವರ್ ರಿಪೋರ್ಟ್ ವಿ ಗಿವ್ ಟುಡೇ ಲಾಟ್ ಆಫ್ ಕಂಪನೀಸ್ ಎಸ್ಕೇಪ್ಸ್ ಬಿಕಾಸ್ ನಮ್ಮಲ್ಲಿ ಕರೆಕ್ಟಾಗಿ ಅವ್ರು ನಮ್ಮ ಲೂಪ್ ಹೋಲ್ಸ್ ಕಂಡಿಡ್ದಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಕೋರ್ಟಲ್ಲಿ. ಸೊ ಒನ್ ಆಫ್ ದಿ ಬೆಸ್ಟ್ ನಾವು ಲ್ಯಾಬ್ ಹಾಕಿದರೆ ಎಷ್ಟೇ ದೊಡ್ಡ ಕಂಪನಿಯನ್ನು ಪತ್ತೆ ಹಚ್ಚಿದ್ರು ಕೂಡ ಅವನು ಎಲ್ಲಿ ಹೋದರೂ ಕೂಡ ಈ ಲ್ಯಾಬ್ ರಿಪೋರ್ಟನ್ನು ಫಾಲ್ಸ್ ಅಂತ ಹೇಳಿ ಅವನಿಗೆ ತೋರಿಸಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಸೊ ಐ ಆಮ್ ಟೆಲ್ಲಿಂಗ್ ಎವ್ರಿ ಒನ್, ಸೂಪರ್ ಮಾರ್ಕೆಟಲ್ಲಿ ಒಂದೆಲ್ಲ ದೊಡ್ಡ ದೊಡ್ಡ ಕಂಪನಿಗಳು ನೀವು ಟೆಸ್ಟ್ ಮಾಡಿಸಿ ತನ್ನಿ ಮಾರ್ಕೆಟಿಗೆ, ನಾಳೆ ನನ್ನ ಕೈಗೆ ಸಿಕ್ಕಿ ಬಿದ್ದು ಮತ್ತು ನೀವು ಸೀಸ್ ಮಾಡಿ ಮತ್ತು ಮ್ಯಾಗಿ ಆದ ರೀತಿ ಆಗಬಹುದು. ಅದಕ್ಕೆ ಐ ಆಮ್ ವಾರ್ನಿಂಗ್ ಆಲ್ ದ ಬಿಗ್ ಕಂಪನೀಸ್. ರೀಸೆಂಟಾಗಿ ಹೋಗಿ ನಾವು ರೇಟ್ ಮಾಡಿದ್ರಿ, ನಾವು ತುಂಬ ಜನ ರೇಟ್ ಮಾಡಿದ್ದೇವೆ, ತುಂಬ ಮಾಹಿತಿ ಇದೆ, ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಲ್ಯಾಬಲ್ಲಿ ಬ್ಯಾಂಗ್ಳೂರ್ ಲ್ಯಾಬಿಗಿದೆ, ಎಕ್ಸಿಸ್ಟಿಂಗ್ ಲ್ಯಾಬನ್ನು ಅಪ್ಗ್ರೇಡ್ ಮಾಡ್ತೇವೆ. ವಿ ಮೇ ಗೋ ವಿತ್ ದ ಬೆಸ್ಟ್ ಆಫ್ ದಿ ಬೆಸ್ಟ್ ಲ್ಯಾಬ್ ಆನ್ PPP ಮಾಡಲ್ ಆಲ್ಸೋ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.